ಹಾಯ್ ವೆಲ್ಕಮ್ ಹಾಲ್. ಈ ಕ್ಲಾಸ್ ಬಂದುಬಿಟ್ಟು ಎರಡನೇ ವಿಡಿಯೋ ಇದು. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಈ ಭಿನ್ನತೆಯ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. 4 ಟೈಪ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ಮಾಡೋದೇನು ಅಂತ ಅಂದರೆ ಇನ್ನು 3 ಟೈಪು ಉಳಿದಿದ್ದಾವೆ. 4 ಮೊದಲಿನವು ಮತ್ತು ಈಗ 3 ಟೈಪು, ಟೋಟಲ್ ಆಗಿ 7 ಟೈಪ್ಸ್ ಇದ್ದಾವೆ. ಈ 3 ಟೈಪನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ? ಆ 3 ಟೈಪು ತುಂಬ ಇಂಪಾರ್ಟೆಂಟು, ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ? ಅವನ್ನ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೆ ಈ ಭಿನ್ನತೆಯ ಪ್ರಶ್ನೆಯಲ್ಲಿ ಕೇಳುವಂಥ 4 ಕ್ವಶನ್ಸ್ನ ಏನು ಮಾಡ್ಬೋದು, ನಾವು ಸಾಲ್ವ್ ಮಾಡ್ಬೋದು. ಸೊ ಸಾಲ್ವ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಇವಾಗ ಹೇಳ್ತಾ ಇರೋದು ಮೆಥಡ್ಸು, ಉಳಿದಿರೋದು 3 ಮೆಥಡ್ಸು, 3 ಟೈಪ್ಸು, ಅವನ್ನು ನೋಡ್ತಾ ಹೋಗ್ಬೇಕು ಇವಾಗ. ಓಕೆ, ಈಗ 5ನೇ ಟೈಪ್ ಯಾವುದು ಅಂತ ಅಂದರೆ ಆಲ್ಫಾಬೆಟ್. ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನೇನು ಹೇಳಬೇಕು ಅಂತ ಅಂದರೆ, ಈಗ ಆಗಿರೋವು ಯಾವ್ಯಾವು ಅಂತ ಅಂದರೆ ವೆರಿ ಈಸಿ ಟೈಪು. ಜಸ್ಟ್ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ 2ನೇದು ಈಕ್ವಲ್ ಹಾಫು, ಓಕೆ. 3ನೇದು ಓಪನ್ ಆ್ಯಂಡ್ ಕ್ಲೋಸ್, ಹಾಗೆ 4ನೇದು ಪ್ಯಾಟ್ರನ್ ರೆಕಗ್ನಿಷನ್, ಪ್ಯಾಟ್ರನ್ ಅಥವಾ ರಿಲೇಷನ್ ಟೈಪ್, ಓಕೆನಾ? ಈ 4 ಕೂಡ ಏನಾಗಿದ್ದಾವೆ, ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಅದನ್ನು. ನೆಕ್ಸ್ಟು ಅದು ನೋಡಿದಾದಮೇಲೆ ಈ ವಿಡಿಯೋಗೆ ಬಂದರೆ ಕರೆಕ್ಟಾಗಿ ಸೀಕ್ವೆನ್ಸ್ ಸಿಗುತ್ತೆ. ಓಕೆ, ಈಗ ಇವನ್ನು ಅರ್ಥ ಆಗಿದ್ದಾವಲ್ವ, ಇವಾಗ ಉಳಿದಿರೋದನ್ನ ನೋಡ್ಕೊಳ್ತಾ ಹೋಗೋಣ ಹೇಗೆ ಮಾಡೋದು ಅನ್ನೋದನ್ನ. ಓಕೆ, ಆಲ್ಫಾಬೆಟ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಅಂದರೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ, ಭಿನ್ನತೆಯ ಕ್ವಶನ್ಸ್ನ. ಓಕೆನಾ? ಹೇಗೆ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನೋಟ್ ಪಾಯಿಂಟ್ನ ಬರೆದಿಟ್ಕೊಳ್ಳಿ, ಓಕೆನಾ? ಒಂದು ಶೀಟಲ್ಲಿ ಎಲ್ಲಾದರೂ ಬರೆದಿಟ್ಕೊಂಡು ತೆಗೆದಿಟ್ಕೊಳ್ಳಿ. ಓಕೆ, ಅದನ್ನ ಮತ್ತೆ ಓದಬೇಕಾದ್ರೆ, ಮತ್ತೆ ರಿವೈಸ್ ಮಾಡಬೇಕು ಅದನ್ನ, ಓಕೆನಾ? ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ರಿವೈಸ್ ಮಾಡ್ಕೊಂಡು ಹೋದರೆ ಎಲ್ಪ್ ಆಗುತ್ತೆ. ತುಂಬ ಕೀ ಪಾಯಿಂಟ್, ಒಂದೆರಡು ಪಾಯಿಂಟ್ಸ್ ಇದ್ದಾವೆ, ಅವನ್ನ ನೆನ್ಪಿಟ್ಕೊಳ್ಳಿ ಸಾಕಷ್ಟೇ. ಓಕೆ, ಅವ್ಯಾವ ಪಾಯಿಂಟು ಅಂತ ಅಂದರೆ ನೋಡಿ, ಆಲ್ಫಾಬೆಟ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಇವೆರಡು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಯಾವುದು ಅಂತ ಅಂದರೆ ಓವೆಲ್ಸ್ ಯಾವ್ಯಾವು ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಎ, ಇ, ಐ, ಓ, ಯು, ಈ 5ನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ? ಇನ್ನು ಉಳಿದಿರೋವೇನಾಗುತ್ತೆ, ಇನ್ನು ಎಷ್ಟು, 21 ಅಲ್ವಾ? 21 ಲೆಟರ್ಸು, ಬಿ, ಸಿ, ಡಿ, ಈ ಮುಂದೆ ಹೋಗುತ್ತಲ್ಲ ಝೆಡ್ ತನಕ, ಇವೇನಾಗುತ್ತೆ, ಕಾನ್ಸೋನೆಂಟ್ ಆಗುತ್ತೆ, ಅಂದರೆ ವ್ಯಂಜನಗಳು ಅಂತೀವಿ ನಾವು, ಓಕೆನಾ? ಇವೇನು ಓವೆಲ್ಸು ಅಥವಾ ಸ್ವರಗಳು ಅಂತ ಕರಿತೀವಿ. ಓಕೆ, ಇವು ನೆನ್ಪಿಟ್ಕೊಳ್ಳಿ. ಓವೆಲ್ಸ್ ಯಾವು, ಕಾನ್ಸೋನೆಂಟ್. ಜಸ್ಟ್ ಇಷ್ಟು ಓವೆಲ್ಸ್ನ ನೆನ್ಪಿಟ್ಕೊಂಡ್ರೆ ನಾವು ಕಾನ್ಸೋನೆಂಟ್ನ ಈಸಿಯಾಗಿ ಗುರ್ತಿಡಿಬೋದು. ಯಾಕಂದರೆ ಇವು ಸ್ವರಗಳಂತ ಗೊತ್ತಿರುತ್ತೆ, ಉಳಿದವೆಲ್ಲ ಏನಾಗುತ್ತೆ, ವ್ಯಂಜನಗಳು, ಕಾನ್ಸೋನೆಂಟ್ ಅಂತ ಗೊತ್ತಾಗುತ್ತೆ. ಇದು ಒಂದು ಪಾಯಿಂಟು, ಓವೆಲ್ಸು, ಕಾನ್ಸೋನೆಂಟು ಒಂದು ಪಾಯಿಂಟು. ನೆಕ್ಸ್ಟ್ 2ನೇ ಪಾಯಿಂಟ್ ಏನು ಅಂದರೆ ಅವುಗಳ ಪೊಸಿಷನ್ನು ಒಂಚೂರು ನೆನಪಿರಲಿ, ಒಂಚೂರು ಗೊತ್ತಿರಲಿ. ಫುಲ್ ನೆನ್ಪಿಟ್ಕೋಬೇಕು ಅಂತ ಇಲ್ಲ. ಏನು ಅಂತ ಅಂದರೆ ಎ ಪೊಸಿಷನ್ 1ನೇ ಪೊಸಿಷನ್, ಬಿ ಪೊಸಿಷನ್ 2ನೇದು, ಸಿ 3ನೇ ಪೊಸಿಷನ್, ಝೆಡ್ ಇದೇ ರೀತಿ, ಝೆಡ್ 26ನೇ ಪೊಸಿಷನ್. ಇವನ್ನ ತುಂಬ ಅದನ್ನು ಗಟ್ಟೊಡೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಿ, ಈ ಪೊಸಿಷನ್ ಈ ರೀತಿ ನೆನ್ಪಿಟ್ಕೋಬೇಕು ಅನ್ನೋದು ಒಂಚೂರು ನೆನಪಿರಲಿ. ಯಾಕಂದರೆ ಎಕ್ಸಾಮಲ್ಲಿ ಕೇಳಿದಾಗ ನಾವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ಈಗ ನಂಬರ್ ಮಾಡಿ 1 2 3 4 ಈ ರೀತಿ ನಂಬರ್ ಮಾಡಿ ಕೌಂಟ್ ಮಾಡ್ಬೋದು, ಓಕೆನಾ? ನೋ ಪ್ರಾಬ್ಲಮ್, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಏನು ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು, ಈ ರೀತಿ ನಂಬರ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿಬೋದು ಅನ್ನೋದು ಏನು ಮಾಡಬೇಕು, ನೆನಪಿರಬೇಕಷ್ಟೇ. 2 ಪಾಯಿಂಟು, ಓವೆಲ್ಸ್ ಯಾವ್ಯಾವು, ನೆಕ್ಸ್ಟು ಪೊಸಿಷನ್ಗಳು ನೆನಪಿರಬೇಕು. ಇಷ್ಟು ಗೊತ್ತಿದ್ದರೆ ಓವೆಲ್ಸ್ನ ಯೂಸ್ ಮಾಡಿಕೊಂಡು, ಆಲ್ಫಾಬೆಟ್ನ ಯೂಸ್ ಮಾಡಿಕೊಂಡು ಕೇಳೋವಂಥ ಕ್ವಶನ್ಸ್ನ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು, ಓಕೆನಾ? ತುಂಬ ಸಲ ಕೇಳಿದ್ದಾರೆ ಕ್ವಶನ್ಸ್ನ, ಅವನ್ನ ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ಓಕೆ, ಎಕ್ಸಾಂಪಲ್ಸ್ ನೋಡೋಣ. ಎಷ್ಟು ಗೊತ್ತಾಯ್ತಲ್ವ? ಓವೆಲ್ಸಲ್ಲಿ ಇವೆರಡು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ.
ರಿವೈಸ್ ಮಾಡ್ತಾ ಇರಿ. ಓಕೆ, ಈಗ ಎಕ್ಸಾಂಪಲ್ ನೋಡೋಣ. ಓಕೆನಾ, ಇವಾಗ ಇದು ಭಿನ್ನತೆಯ ಪ್ರಶ್ನೆ. ಓಕೆ, 4 ಚಿತ್ರ ಇದ್ದಾವೆ, 3 ಒಂದು ಗುಂಪಾಗುತ್ತೆ, 4 ಚಿತ್ರ 3 ಒಂದು ಗುಂಪಾಗುತ್ತೆ, ಒಂದು ಉಳಿಯುತ್ತೆ, ಅದೇನಾಗುತ್ತೆ ಆನ್ಸರ್ ಆಗುತ್ತೆ. ಓಕೆನಾ, ಅದೇನಾಗುತ್ತೆ ಉತ್ತರ ಆಗುತ್ತೆ. ಓಕೆ, ಇವಾಗ ನೋಡ್ಬೇಕು, ಇವಾಗ ಈ ನಾಲ್ಕು ಡಯಾಗ್ರಾಮಲ್ಲಿ ಯಾವ 3 ಗುಂಪಾಗುತ್ತೆ ಅಂತ, ಯಾವುದು ಗುಂಪಿಗೆ ಸೇರೋಲ್ಲ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಇದನ್ನ 2 ರೀತಿ ಮಾಡ್ಬೋದು. ಈ ಕ್ವಶನ್ನ 2 ರೀತಿ ಮಾಡ್ಬೋದು. ಮೊದಲನೇ ರೀತಿ ಮಾಡೋದು ತೋರಿಸ್ತೀನಿ. ಹೇಗೆ ಅಂದರೆ ಆಲ್ಫಾಬೆಟ್ ಈ ಮೆಥಡ್ ಯೂಸ್ ಮಾಡಿಕೊಂಡು, ಈ ಟೈಪ್ನ ಯೂಸ್ ಮಾಡ್ಕೊಂಡು. ಹೆಂಗೆ ಅಂತ ಅಂದರೆ ನಮಗೆ ಗೊತ್ತಿದೆ ಇವಾಗ MVW. ಓಕೆನಾ, ಇವೇನು ಅಂತ ಅಂದರೆ ಕಾನ್ಸೋನೆಂಟ್. ಫಾರ್ ಎಕ್ಸಾಂಪಲ್ ಆ ರೀತಿ ಬೇಡ, ಯು ಇದೆ ಅಲ್ವಾ, ಇಲ್ಲಿ ಯು ಏನು ಇದೆವು ಓವೆಲ್. ಇದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಓವೆಲ್ ಇಲ್ಲ. ಇವು ಏನು ಓವೆಲ್. ಹಂಗಾದರೆ ಈ ಮೂರು MVW ಅಲ್ವಾ, MVW ಏನಾಗುತ್ತೆ ಇವಾಗ ಕಾನ್ಸೋನೆಂಟ್ ಆಗುತ್ತೆ. ಅಂದರೆ 3 ಗುಂಪಾಗುತ್ತಾ, ಯಾಕಂದರೆ ಇದು ಒಂದೇ ಓವೆಲ್ ಇರೋದು. ಹಾಗಾಗಿ ಏನಾಗುತ್ತೆ, ಇದು ಆನ್ಸರ್ ಆಗುತ್ತೆ. ಯಾಕಂದರೆ ಇದು ಏನಾಗುತ್ತೆ ಗುಂಪಿಗೆ ಸೇರಲ್ಲ. ಈ 4 ಗುಂಪಲ್ಲಿ 3 ಇದಾವಲ್ವ, ಈ 3 ಗುಂಪಿಗೆ ಸೇರೋದಿಲ್ಲ. ಈ 3 ಗುಂಪಾಗಿದೆ. ಇದೇನಾಗುತ್ತೆ ಹೊರಗಡೆ ಉಳಿಯುತ್ತೆ, ಯಾಕಂದರೆ ಓವೆಲ್. ಅದಕ್ಕೆ ನೆನ್ಪಿಟ್ಕೊಳ್ರಿ ಅಂತ ಹೇಳಿದ್ದು. ಓವೆಲ್ಸು ಯಾವ್ಯಾವು ಅಂತ ಅನ್ನೋದು ಗೊತ್ತಿದೆ ಅಲ್ವಾ, EIOU ಈ 3 ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಇನ್ನೊಂದು ರೀತಿ ಮಾಡ್ಬೋದು. ಹೇಗೆ ಅಂದರೆ ಈ ಡಯಾಗ್ರಾಮ್ಸ್ MVWಲಿ ಏನಾಗುತ್ತೆ, ಲೈನ್ಸ್ ಇದ್ದಾವೆ, ಸ್ಟ್ರೇಟ್ ಲೈನ್ಸ್, ಸರಳ ರೇಖೆಗಳು ಇದ್ದಾವೆ, ಸ್ಟ್ರೇಟ್ ಲೈನ್ಸ್ ಇದ್ದಾವೆ. ಬಟ್ ಯು ಅಲ್ಲಿ ಏನಾಗಿದೆ ಕರ್ವ್ ಇದೆ. ಕರ್ವ್ ಅಥವಾ ಏನು ಹೇಳ್ಬೋದು, ಸ್ಟ್ರೇಟ್ ಲೈನ್ ಇಲ್ಲ. ಓಕೆನಾ, ಸ್ಟ್ರೇಟ್ ಲೈನ್ ಇಲ್ಲ. ಅದಕ್ಕೋಸ್ಕರ ಇದೇನಾಗುತ್ತೆ ಹೊರಗಡೆ ಬರುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಯಾವ ರೀತಿ ಕೇಳ್ತಾರೆ ಅಂದರೆ ಆಲ್ಫಾಬೆಟ್ ಯೂಸ್ ಮಾಡಿಕೊಂಡು ವರ್ಡ್ ಯೂಸ್ ಮಾಡ್ತಾರೆ. ಯಾವುದೋ ಒಂದು ವರ್ಡ್ ಕೊಡ್ತಾರೆ. ಆ ವರ್ಡಿನಲ್ಲಿರೋ, ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ. ಇದೇನಿದು ಅಂದರೆ ಕಿಟ್ ಅಂತ ಇದೆ ಅಂದ್ಕೊಳ್ಳೋಣ. ಇದು ಕಿಟ್ ಅಲ್ವಾ. ಈ ಕಿಟ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು ಇದನ್ನೇ ಅದಲು ಬದಲು ಮಾಡ್ತಾರೆ. ಸ್ಪೆಲ್ಲಿಂಗ್ನ ಆ ಕಡೆ ಹಾಕೋದು, ಈ ಕಡೆ ಹಾಕೋದು, ಇದನ್ನು ಮಾಡ್ತಾರೆ. ನೋಡಿಬೇಕಾದ್ರೆ ಕಿಟ್ಟು KIT. ಓಕೆನಾ, ಕಿಟ್ಟೇನು KIT. ಇದರಲ್ಲೂ KIT, ಇದರಲ್ಲೂ KIT. ಓಕೆ, ಆದರೆ ಇಲ್ಲೇನಾಗಿದೆ ಸಿ ಬಂದುಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ, ಇದು ಔಟ್ಸೈಡ್ ಹೋಗುತ್ತೆ. ಅಂದರೆ ಇನ್ನೂ ಇದು ಓವೆಲ್ಸ್ ಮೇಲೆ ಆಯಿತು. ಓವೆಲ್ಸ್ ಯೂಸ್ ಮಾಡಿದ್ದಾರೆ, ಓವೆಲ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದೇನು ವರ್ಡ್ನ ಕೊಟ್ಟಿರ್ತಾರೆ, ಇದು ಈಸಿ ಅಂತ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅಲ್ಲಿರೋ ವರ್ಡನ್ನೇ ನೋಡೋದು, ಪದಗಳು, ಲೆಟರ್ಸ್ ಯಾವ್ಯಾವ ಇದ್ದಾವೆ ಅನ್ನೋದು. ಇದೇನಾಗುತ್ತೆ ಔಟ್ಸೈಡ್ ಉಳಿಯುತ್ತೆ. ಓಕೆನಾ, ವರ್ಡ್ ಮೇಲೆ ಕೇಳ್ತಾರೆ. ಇದು ಓವೆಲ್ಸ್ ಮೇಲೆ, ವರ್ಡ್ ಮೇಲೆ. ನೆಕ್ಸ್ಟ್ ಇದನ್ನು ನೋಡೋಣ. ಇವಾಗ ನೋಡಿ, ಇದು ಸ್ವಲ್ಪ ಕೆಲವೊಬ್ಬರು ಕಂಡುಹಿಡಿಬೋದು, ಬಟ್ ಸ್ವಲ್ಪ ಕಷ್ಟ. ಯಾಕೆ ನೋಡಿ, BY ಇದೆ, AZ ಇದೆ, CX ಇದೆ, DV ಇದೆ. ಹೇಗೆ ಕಂಡುಹಿಡಬೇಕಿತ್ತು ನಾವು? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಯಾಗ್ರಾಮ್ ತೊಗೊಂಡು AZ ಇದೆ. ಇದರಿಂದ ನಮಗೆ ಏನು ಗೊತ್ತಾಗ್ತಿದೆ, ಒಂದು ಪ್ಯಾಟ್ರನ್ ಗೊತ್ತಾಗ್ತಿದೆ. ಏನು ಅಂದರೆ A ಮೊದಲನೇ ಲೆಟ್ರು, Z ಏನು ಲಾಸ್ಟ್ನೇ ಲೆಟ್ರು. ಅಂದರೆ ಮೊದಲನೇ ಲೆಟ್ರು ಲಾಸ್ಟ್ನೇ ಲೆಟ್ರು ಒಂದಾಗಿದ್ದಾವೆ, ಜೊತೆಗಿದ್ದಾವೆ. ನೆಕ್ಸ್ಟ್ B ಇದೆ, ಇಲ್ಲಿ Y ಇದೆ, ಅಂದರೆ ಎರಡನೇ ಲೆಟ್ರು ಇಂದ್ಲಿಂದ ಎರಡನೇ ಲೆಟ್ರು BY ಒಂದಾಗಿದ್ದಾವೆ. ನೆಕ್ಸ್ಟ್ C ಇದೆ, ಇದು ಏನು X, ಅಂದರೆ ಮೊದಲನೇದು ಮತ್ತು ಇಂದ್ಲಿಂದ ಮೂರನೇದು, ಸ್ಟಾರ್ಟಿಂಗಿಂದ ಮೂರನೇದು, ಇಂದ್ಲಿಂದ ಮೂರನೇದು X ಏನಾಗಿದೆ ಒಂದಾಗಿದ್ದಾವೆ. D ಏನಿದೆ ಇವಾಗ W ಬರಬೇಕಿತ್ತು, ಆದರೆ ಇಲ್ಲಿ ಏನಾಗಿದೆ V ಇದೆ. DW ಆಗಬೇಕಿತ್ತು, ಆದರೆ ಏನಾಗಿದೆ DV ಆಗಿದೆ. ಅಂದರೆ ಇಲ್ಲೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಪೊಸಿಷನ್ಸ್ ಮೇಲೆ ಕೇಳಿದ್ದಾನೆ. ಇಲ್ಲಿ ಪೊಸಿಷನ್ಸ್ ಮೇಲೆ ಕೇಳಿದ್ದಾನೆ. ಹೇಗೆ A ಮೊದಲನೇ ಲೆಟ್ರ್ ತೊಗೊಂಡಿದ್ದಾರೆ, ನೆಕ್ಸ್ಟು Z ಲಾಸ್ಟ್ನೇ ಲೆಟ್ರು, ಅಂದರೆ ಲಾಸ್ಟಿಂದ ಮೊದಲನೇ ಲೆಟ್ರು AZ. ನೆಕ್ಸ್ಟು B ಎರಡನೇ ಲೆಟ್ರು ಫಸ್ಟಿಂದ, Y ಏನು ಲಾಸ್ಟಿಂದ ಎರಡನೇದು, ಇದು ಫಸ್ಟಿಂದ ಎರಡನೇದು BY. ಈ ರೀತಿ ರಿಲೇಷನ್ ಮಾಡಿದ್ದಾರೆ. ಓಕೆನಾ, ಈಸಿ, ಬಟ್
ಐಡೆಂಟಿಫೈ ಮಾಡಬೇಕಷ್ಟೆ. ಓಕೆ, ಹಾಗಾದರೆ ಆನ್ಸರ್ ಏನಾಗುತ್ತೆ? ಡಿ ವಿ ಆಗುತ್ತೆ. ಇದರಲ್ಲಿ ಡಿ ಆಗುತ್ತೆ, ನೆಕ್ಸ್ಟ್ ಇದರಲ್ಲಿ ಬಿ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ಈ ರೀತಿ ಆಲ್ಫಾಬೆಟ್ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ, ಕ್ವಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಏನು ನೆನ್ಪಿಟ್ಕೋಬೇಕು? ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವೋವೆಲ್ಸ್ನ ನೆನ್ಪಿಟ್ಕೊಳ್ರಿ, ಪೊಸಿಷನ್ಸ್ನ ನೆನ್ಪಿಟ್ಕೊಳ್ರಿ. ಓಕೆ, ಇವೆರಡು ನೆನ್ಪಿಟ್ಕೊಳ್ರಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಹಾಗಾದರೆ ಆರನೇ ಟೈಪ್ ಯಾವುದು ಅಂದರೆ ನಂಬರ್ಸ್ನ ಯೂಸ್ ಮಾಡ್ಕೊಳ್ತಾರೆ. ನಂಬರ್ಸ್ ಮೇಲೆ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಇದು ಆರನೇ ಟೈಪು. ಓಕೆ, ಇದರಲ್ಲೂ ಕೂಡ ಸ್ವಲ್ಪ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಯಾಕೆ ಈ ಆಲ್ಫಾಬೆಟ್ಟಲ್ಲಿ ನೆನ್ಪಿಟ್ಕೊಂಡ್ರಲ್ವಾ ಓವೆಲ್ಸು ಮತ್ತು ವರ್ಡ್ಸ್ನ, ಅಂದರೆ ಪೊಸಿಷನ್ಸ್ನ, ಅದೇ ರೀತಿ ಈ ನಂಬರ್ಸಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅದನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ, ಇದು ನೆನಪಿರಬೇಕು, ಆಡ್ ನಂಬರ್ ಯಾವುದು, ಈವನ್ ನಂಬರ್ ಅಂದರೆ ಸರಿ ಸಂಖ್ಯೆ ಯಾವುದು, ಬೆಸ ಸಂಖ್ಯೆ ಯಾವುದು ಅಂತ ಗೊತ್ತಿರಬೇಕು. ಗೊತ್ತಿದೆ ಎಲ್ಲರಿಗೂ ಅಂದ್ಕೊಂಡಿದ್ದೀನಿ, ಯಾಕಂದರೆ ಕಲಿಸಿರ್ತಾರೆ. ಇಲ್ಲಿ 5ನೇ ಕ್ಲಾಸಿಗೆ ಬರೋವಿನ ಮುಂಚೆನೇ ಕಲಿಸಿರ್ತಾರೆ. ಆಡ್ ಯಾವುದು, ಈವನ್ ಯಾವುದು, ಸರಿ ಯಾವುದು, ಬೆಸ ಯಾವುದು ಅನ್ನೋದನ್ನ ಕಲಿಸಿರ್ತಾರೆ. ಓಕೆ, ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಸ್ಕ್ವಯರ್ಸ್ನ ನೆನ್ಪಿಟ್ಕೋಬೇಕು. ಓಕೆ, ಸ್ಕ್ವಯರ್ಸ್ ಅಂತ ಅಂದರೆ ವರ್ಗಗಳು. ಓಕೆ, ಅಂದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್. ಇದನ್ನು ಒಂದು ಸಲ ಬರೆದಿಟ್ಕೊಳ್ಳಿ, 20 ತನಕ ಕಲಿಬೇಕು. ಇದನ್ನು ಒಂದು ಕಡೆ ಬರೆದಿಟ್ಕೊಂಡು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನೆನ್ಪಿಟ್ಕೋಬೇಕು ಇದನ್ನ. 11 ಸ್ಕ್ವೇರ್ ಅಂದರೆ ಕೇಳಿದ ತಕ್ಷಣ ಹೇಳಬೇಕು. 11 ಸ್ಕ್ವೇರ್ ಅಂದರೆ 121, 14 ಸ್ಕ್ವೇರ್ 196, 18 ಸ್ಕ್ವೇರ್ 324. ಈ ರೀತಿ ಏನು ಮಾಡಬೇಕು? ನೆನ್ಪಿಟ್ಕೋಬೇಕು ಇದನ್ನ. ಓಕೆ, ಏನು ನೆನ್ಪಿಟ್ಕೋಬೇಕು? ನಂಬರ್ಸಲ್ಲಿ ಸರಿ ಮತ್ತು ಬೆಸ ಸಂಖ್ಯೆ ನೆನ್ಪಿಟ್ಕೊಳ್ಳೋದು ಬೇಡ, ಅದು ಗೊತ್ತಿದ್ದರೆ ಸಾಕು, ಯಾಕಂದರೆ ಗೊತ್ತಾಗುತ್ತೆ. ಓಕೆನಾ? ಸ್ಕ್ವೇರ್ಸ್ಗಳನ್ನ ಕಲಿಬೇಕು. ಸ್ಕ್ವೇರ್ಸ್ ಜೊತೆಗೆ ಕ್ಯೂಬ್ಸು ಕೂಡ, ಅಂದರೆ ಘನಗಳನ್ನು ಕೂಡ, ಕ್ಯೂಬ್ಸ್ನು ಕೂಡ ಹತ್ರ ತನಕ 1 2 10 ತನಕ ಏನು ಮಾಡಿ ಬರೆದಿಟ್ಕೊಂಡು ಅದನ್ನು ಕಲಿತೀರಿ ಸೇಫರ್ ಸೈಡಿಗೆ. ಓಕೆನಾ? ಯಾಕಂದರೆ ಕೇಳಿದ್ರು ಕೇಳು ಅಂತಿದೆ. ಓಕೆನಾ? ನಾನು ಬರೆದಿಲ್ಲ ಇಲ್ಲಿ. ಓಕೆ, ನಾನೀಗ ಬರೆದಿದ್ದೀನಿ. ಘನಗಳು ಕ್ಯೂಬ್ಸ್ನು ಕೂಡ 10 ತನಕ ಕಲಿತಿಟ್ಕೊಳ್ರಿ. ಓಕೆನಾ? ಇದು ನಿಮಗೆ ಅರ್ಥಮೆಟಿಕ್ ಪಾರ್ಟಲ್ಲೂ ಹೆಲ್ಪ್ ಆಗುತ್ತೆ. ಅರ್ಥಮೆಟಿಕ್ ಪಾರ್ಟ್ ಇದೆಯಲ್ಲ, ಅಂದರೆ ಗಣಿತದ ಭಾಗ ಇದೆಯಲ್ವ, 20 ಕ್ವಶನ್ಸ್ ಕೇಳ್ತಾರೆ ಅದರಲ್ಲೂ, ಅದು ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಬಗ್ಗೆ ಕಲ್ತಂಗೆ ಕಲ್ತು ಬಿಡ್ರಿ. ಓಕೆನಾ? ಈಸಿ, ನೆನ್ಪಿಟ್ಕೋಬೇಕು. ಪದೇ ಪದೇ ಓದ್ತಾ ಏನು ಮಾಡ್ವಿ? ನೆನ್ಪಿಟ್ಕೊಳ್ಳಿ. ಸ್ಕ್ವೇರ್ಸು ಮತ್ತು ಕ್ಯೂಬ್ಸು. ಓಕೆ, ಸ್ಕ್ವೇರ್ಸ್ ಎಲ್ಲಿ ತನಕ 1ರಿಂದ 20 ತನಕ, ಕ್ಯೂಬ್ಸ್ ಎಲ್ಲಿ ತನಕ 1ರಿಂದ 10 ತನಕ ಕಲಿತ್ರೆ ಸಾಕು. ಓಕೆ, ನೆಕ್ಸ್ಟ್ ಏನು? ಸರಿ ಮತ್ತು ಬೆಸ ಸಂಖ್ಯೆಗಳು ಡಿಫ್ರೆನ್ಸ್ ಗೊತ್ತಿರಬೇಕು. ಓಕೆ, ಇಷ್ಟು ನಂಬರ್ಸ್ ಮೇಲೆ ನೆನ್ಪಿಟ್ಕೊಳ್ಳುವಂಥ ಪಾಯಿಂಟ್ಸು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಒಂದೇ ಶೀಟಲ್ಲಿ ಈ ಓವೆಲ್ಸ್ನ ನೋಟ್ ಡೌನ್ ಮಾಡ್ಕೊಂಡ್ರಲ್ವ, ಅದೇ ರೀತಿ ನಂಬರ್ಸ್ನು ಅದೇ ಪೇಜಲ್ಲಿ ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ಹಾಗಾದರೆ ಇವಾಗ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು ನಂಬರ್ಸ್ ಮೇಲೆ ಇಟ್ಕೊಂಡು ನೋಡಿ. ಇಲ್ಲಿ 1 ಲೈನ್ ಇದೆ, ಇಲ್ಲಿ 3 ಲೈನ್ ಇದೆ, ಅಥವಾ ಲೈನ್ಸ್ ಇದ್ದಾವೆ ಈ ಎಕ್ಸಾಂಪಲ್ಲಿ. ಓಕೆನಾ? ಏನು? ಈ ಕ್ವಶನ್ಸಲ್ಲಿ ಲೈನ್ಸ್ ಇದ್ದಾವೆ. ಹೇಗೆ ಕಂಡುಹಿಡಿಯೋದು? ಇವಾಗ ಏನು ಮಾಡ್ಬೋದು ಅಂದರೆ, ಒಂದೇ ಲೈನ್ ಇದೆ, ಇದರಲ್ಲಿ ತುಂಬ ಲೈನ್ಸ್ ಇದ್ದಾವೆ, ಇದರಲ್ಲೂ ತುಂಬ ಲೈನ್ಸ್ ಇದ್ದಾವೆ, ಇದರಲ್ಲೂ ತುಂಬ ಲೈನ್ಸ್ ಇದ್ದಾವೆ ಅನ್ನೋದನ್ನ ಆ ರೀತಿ ಮಾಡಬೇಕಾಗುತ್ತಾ? ಇಲ್ಲ, ಆ ರೀತಿ ಮಾಡಿದರೆ ತಪ್ಪಾಗುತ್ತೆ. ಓಕೆ, ಆ ರೀತಿ ಸಿಂಪಲ್ಲಾಗಿರೋದಿಲ್ಲ. ಓಕೆನಾ? ತುಂಬ ಇಲ್ಲಾಜಿಕಲ್ ಆಗುತ್ತೆ. ಓಕೆನಾ? ಅದಕ್ಕೆ ಲಾಜಿಕಲ್ಲಾಗಿ ಯೋಚನೆ ಮಾಡಿ ಆನ್ಸರ್ನ ಪಿಕ್ ಮಾಡಬೇಕು. ಹೇಗೆ? ಇಲ್ಲಿ 1 ಲೈನ್ ಇದೆ. ಓಕೆ, ಇಲ್ಲಿ 1 ಲೈನ್ ಇದೆ, ಇಲ್ಲಿ 3 ಲೈನ್ ಇದೆ, ಇಲ್ಲಿ 4 ಲೈನ್ ಇದೆ. 1 2 3 4. ಓಕೆ, 4 ಲೈನ್ ಇದೆ. ಇಲ್ಲಿ 1 2 3 4 5 ಲೈನ್ಸ್ ಇದೆ. ಹಂಗಾದರೆ ಇಲ್ಲಿ 1 ಲೈನ್ ಇದೆ, 3 ಲೈನ್ ಇದೆ, 5 ಲೈನ್ ಇದೆ. ಅಂದರೆ ಇವೆಲ್ಲ ಬೆಸ ಸಂಖ್ಯೆ. ಆದರೆ ಇದೇನಾಗುತ್ತೆ? ಸರಿ ಸಂಖ್ಯೆ. 4 ಇದ್ದಾವೆ. ಸರಿ ಸಂಖ್ಯೆಯಷ್ಟು ಲೈನ್ಸ್ ಇದ್ದಾವೆ ಇಲ್ಲಿ. ಹಾಗಾದರೆ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಗೊತ್ತಾಯ್ತಲ್ವ? ಸರಿ ಮತ್ತು ಬೆಸ, ಆಡ್ ಮತ್ತು
ಇವನ್ ನಂಬರ್ಸ್ ಮೇಲೆ ಕೇಳಿರುವಂಥ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಅರ್ಥ ಆಯ್ತಲ್ವ ಇದು? ನೆಕ್ಸ್ಟ್ ಕ್ವಶನ್ ನೋಡಿ, 16 ಇದೆ, 25 ಇದೆ, 35 ಇದೆ, 36 ಇದು ಯಾವುದ್ರ ಮೇಲೆ ಕೇಳಿರೋದು? ವರ್ಗಗಳು. ನಿಮಗೆ ನೆನಪಿದ್ದರೆ, ನಿಮಗೆ ನಾನು ಹೇಳಿದ್ನಲ್ವ, ಅದು ಇವನ್ನ ನೆನಪಿಟ್ಕೊಂಡಿದ್ರಿ ಅಂದರೆ ಆ ಕ್ವಶನ್ಸ್ನ ಈ ಕ್ವಶನ್ನ ನೋಡಿದ ತಕ್ಷಣ ನೀವು ಹೇಳ್ಬೋದು ಇದು ಅದ್ರ ಮೇಲೆ ಬಂದಿದೆ ಅಂತ. 16 4 ಸ್ಕ್ವೇರ್, 25 5 ಸ್ಕ್ವೇರಿಂದು, 36 6 ಸ್ಕ್ವೇರಿಂದು. ಆದರೆ 35 ಏನು ಬೇರೆ. ಇವಾಗ ಇನ್ನೂ ಒಂದು ಕ್ವಶನ್ ಬರ್ಬೋದು ನಿಮಗೆ, ಇಲ್ಲಿ ಆಡ್ ನಂಬರು ಸರಿ ಸಂಖ್ಯೆ ಬೆಸ ಸಂಖ್ಯೆ ಬರಲ್ವಾ ಅನ್ನೋದು ನೋಡು ಬರುತ್ತೇನೋ ಚೆಕ್ ಮಾಡೋಣ. ಇದು ಸರಿ ಸಂಖ್ಯೆ, ಓಕೆ, ಇದು ಸರಿ ಸಂಖ್ಯೆ, ಇದು ಸರಿ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ. ಕಂಡುಹಿಡಿಯೋಕ್ಕಾಗುತ್ತಾ? ಯಾಕಂದರೆ 3 ಒಂದು ಗುಂಪಾಗಬೇಕು. ಇಲ್ಲಿ 2 ಗುಂಪಾಗ್ತಿದ್ದಾವೆ. ಇದು ಗುಂಪಾಗ್ತಿದೆ, ಇದು ಗುಂಪಾಗ್ತಿದೆ. ಎ ಮತ್ತು ಡಿ ಗುಂಪಾಗ್ತಿದೆ. ಬಿ ಮತ್ತು ಸಿ ಗುಂಪಾಗ್ತಿದೆ. ಕಂಡುಹಿಡಿಯೋಕ್ಕಾಗುತ್ತಾ? ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಎಲ್ಲದಕ್ಕೂ ಒಂದೇ ಮೆಥಡ್ ಬರೋದಿಲ್ಲ. ಟೋಟಲಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ 2 ಮೆಥಡ್ನ ಯೂಸ್ ಮಾಡ್ತಾರೆ. 2 ಪ್ಯಾಟ್ರನ್ ಇದೆ. ಒಂದು ಯಾವುದು ಸರಿ ಮತ್ತು ಬೆಸ ಸಂಖ್ಯೆ ಮೇಲೆ ಕೇಳ್ತಾರೆ, ಇದನ್ನು ಕೇಳಿದಾರಲ್ವ ಆ ರೀತಿ ಬೆಸ ಸಂಖ್ಯೆ ಮೇಲೆ. ಇನ್ನೊಂದು ವರ್ಗಗಳು ತೋರಿಸಿದ್ವಲ್ಲ, ವರ್ಗಗಳು ಅಥವಾ ಘನಗಳು, ಸ್ಕ್ವೇರ್ಸು ಮತ್ತು ಕ್ಯೂಬ್ಸ್ ಮೇಲೆ ಕೇಳ್ತಾರೆ. ಇದು ಅದ್ರ ಮೇಲೆ ಕೇಳಿರೋದು, ಗೊತ್ತಾಯ್ತಲ್ವ? ಇದು ನಂಬರ್ಸ್ ಮೇಲೆ. ನಂಬರ್ಸ್ ಮೇಲೆ ಏನು ಮಾಡಬೇಕು, ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಓಕೆ, ಪಾಯಿಂಟ್ಸ್ನ ನೋಟ್ಗಳನ್ನ ನೆನ್ಪಿಟ್ಕೋಬೇಕು. ಹೇಳಿದ್ವಲ್ವ, ಅವನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅವೆರಡನ್ನು ಯೂಸ್ ಮಾಡಿಕೊಂಡು, ಅಂದರೆ ಸರಿ ಬೆಸ ಮತ್ತು ವರ್ಗಗನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಈಗ 7ನೇ ಟೈಪು, ಅಂದರೆ ಲಾಸ್ಟ್ ಟೈಪ್ ಇದು. ಓಕೆನಾ, ಲಾಸ್ಟ್ ಟೈಪು ಇದು. ಸ್ವಲ್ಪ ಇದರಲ್ಲೂ ಕೂಡ ನೋಟ್ ಪಾಯಿಂಟ್ ಇದೆ. ಓಕೆನಾ, ನೋಟ್ ಪಾಯಿಂಟ್ ಇದೆ, ಅದನ್ನು ನೆನ್ಪಿಟ್ಕೊಳ್ರಿ. ಅದನ್ನು ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕೆಲವೊಂದು ನೋಟ್ ಪಾಯಿಂಟ್ಸ್ ಇದೆ. ಇದು ಲಾಸ್ಟ್ ಟೈಪು, ಇದೇ ಲಾಸ್ಟ್ ಟೈಪು. ಎಷ್ಟು ಟೈಪ್ ಇದ್ದಾವೆ ಟೋಟಲಾಗಿ? 7 ಟೈಪು. ಇದು ಲಾಸ್ಟ್ ಟೈಪು. ಯಾವುದು? ಡೈರೆಕ್ಷನ್ ಅಥವಾ ದಿಕ್ಕು ಅಂತ ಕರ್ಕೊಳ್ರಿ ನೀವು ನೆನ್ಪಿಟ್ಕೊಳಕ್ಕೆ. ದಿಕ್ಕುಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು ಕ್ವಶನ್ಸ್ನ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಇದೇ ರೀತಿ ಸಾಲ್ವ್ ಮಾಡೋಕ್ಕೆ ಹೋದರೆ, ಏನು ಗೊತ್ತಿಲ್ಲದಂಗೆ ಸಾಲ್ವ್ ಮಾಡ್ಕೊಳ್ಳೋದು, ಗೊತ್ತಾಗೋದು ಪ್ಯಾಟ್ರನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡಿ, ಇದನ್ನ ಕ್ವಶನ್ ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ಒಂದು ಡಾಟ್ ಇದೆ, ಡಾರ್ಕ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ಟೈಪನ್ನು ಈ ಟೈಪಲ್ಲಿ ಸ್ವಲ್ಪ ಪಾಯಿಂಟ್ ಇದ್ದಾವೆ, ಅದನ್ನು ನೋಡೋಣ. ಇವಾಗ ನೋಡಿದ ತಕ್ಷಣ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಓಕೆ, ನೋಡೋಣ. ಇಲ್ಲಿ ಡೈರೆಕ್ಷನ್ ನೆನ್ಪಿಟ್ಕೋಬೇಕಷ್ಟೇ. ಫಸ್ಟ್ನೇ ಪಾಯಿಂಟ್ ಏನು ಅಂದರೆ, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗೊತ್ತಿರಬೇಕು. ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಹೇಗೆ ತಿರುಗುತ್ತಲ್ವ, ಅದು ಗಡಿಯಾರ ಹೆಂಗೆ ತಿರುಗುತ್ತೆ, ಹಿಂಗೆ ತಿರುಗುತ್ತಲ್ವ, ಅಂದರೆ ಈ ರೀತಿ ತಿರುಗುತ್ತೆ ಗಡಿಯಾರದ್ದು. ಕ್ಲಾಕ್ ವೈಸ್ ಅಂತ ಕರಿತೀವಿ ಇದನ್ನು ನೆನ್ಪಿಟ್ಕೊಂಡ್ರೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ವಿರುದ್ಧ. ಓಕೆ, ಇದು ಗಡಿಯಾರದ ಪ್ರಕಾರ, ಇದು ಗಡಿಯಾರ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಗಡಿಯಾರದ ವಿರುದ್ಧ, ಗಡಿಯಾರದ ವಿರುದ್ಧ. ಓಕೆ, ಅಂದರೆ ಈ ರೀತಿ ಇರುತ್ತಲ್ವ ಗಡಿಯಾರದ ವಿರುದ್ಧ ಹೆಂಗೆ ಆಗಬೇಕು, ವಿರುದ್ಧ ಹೋಗಬೇಕು. ಇದರ ವಿರುದ್ಧ ಗಡಿಯಾರದ ಪ್ರಕಾರ ಅಂದರೆ ಈ ರೀತಿ. ಅದನ್ನು ಈಸಿಯಾಗಿ ತೋರಿಸ್ಬೇಕು ಅಂದರೆ ಈ ರೀತಿ ತೋರಿಸ್ಬೋದು, ಅಥವಾ ಹಿಂಗೆ ತೋರಿಸ್ಬೋದು. ಇದು ಗಡಿಯಾರದ ಪ್ರಕಾರ ಅಲ್ವಾ, ಇದು ಗಡಿಯಾರದ ಪ್ರಕಾರ, ಯಾಕಂದರೆ ಈ ರೀತಿ ತಿರುಗುತ್ತೆ. ಓಕೆ, ಯಾವ ರೀತಿ? ಈ ರೀತಿ ಸಿಗುತ್ತೆ. ಇದು ಗಡಿಯಾರದ ಪ್ರಕಾರ. ಇದೇನಾಗುತ್ತೆ, ಗಡಿಯಾರದ ವಿರುದ್ಧ. ಹಿಂಗೆ ಯಾವ ರೀತಿ ತಿರುಗುತ್ತೆ, ಗಡಿಯಾರದ ವಿರುದ್ಧ ಈ ರೀತಿ ತಿರುಗುತ್ತೆ, ಹೌದಲ್ವಾ? ಇದು ಗಡಿಯಾರದ ವಿರುದ್ಧ. ಗೊತ್ತಾಯ್ತಲ್ವ? ಏನೇನು ಬಿಡಬೇಕು? ಫಸ್ಟ್ನೇ ಪಾಯಿಂಟು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರದ ಪ್ರಕಾರ, ಗಡಿಯಾರದ ವಿರುದ್ಧ. ಓಕೆ, ನೆಕ್ಸ್ಟ್ ರೈಟ್ ಯಾವುದು, ಲೆಫ್ಟ್ ಯಾವುದು ಅಂತ ಗೊತ್ತಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ನೀವೇ ಅಂದ್ಕೊಳ್ರಿ, ಇದು ನೀವೇ ಇವಾಗ ಮೊಬೈಲ್ನ ನೋಡ್ತಾ ಇದ್ದೀರಾ, ಇದನ್ನು, ಈ ವಿಡಿಯೋನ ಇವಾಗ ನೋಡ್ತಾ ಇರುವಾಗ ನಿಮ್ಮ ರೈಟ್ ಯಾವುದಾಗುತ್ತೆ, ಇದಾಗುತ್ತೆ, ಈ ಸೈಡ್ ಆಗುತ್ತೆ ರೈಟು, ಇದು ಯಾವುದಾಗುತ್ತೆ, ಲೆಫ್ಟ್ ಸೈಡ್ ಆಗುತ್ತೆ.
ಅಂದರೆ ಇವಾಗ ನೀವು ಏನಂತ ಕನ್ಸಿಡರ್ ಮಾಡಬೇಕು, ನೀವೇ ನೋಡ್ತಾ ಇದ್ದೀರಿ ಇವಾಗ ವಿಡಿಯೋ ನೋಡ್ತಿರುವಾಗ ನಿಮ್ಮ ಈ ಸೈಡು ಅಂದರೆ ಈ ಸೈಡು ಯಾವುದಾಗುತ್ತೆ, ರೈಟ್ ಆಗುತ್ತೆ, ರೈಟ್ ಹ್ಯಾಂಡ್ ಅಲ್ವಾ ಇದು ಯಾವುದಾಗುತ್ತೆ, ಲೆಫ್ಟ್ ಆಗುತ್ತೆ. ಓಕೆನಾ? ಇಷ್ಟು ರೈಟು ಲೆಫ್ಟು. ಓಕೆ, ಇವಾಗ ಕ್ವಶನ್ ಪೇಪರ್ ನಿಮ್ಮ ಹತ್ರ ಹೀಗಿದೆ ಅಂದ್ಕೊಳ್ಳೋಣ. ಇವಾಗ ಈ ಕ್ವಶನ್ ಪೇಪರ್ನ ರೈಟ್ ಯಾವುದಾಗುತ್ತೆ, ಇದಾಗುತ್ತೆ. ಯಾಕಂದರೆ ನೀವು ಇದನ್ನು ನೋಡ್ತಾ ಇರ್ತೀರ. ಓಕೆನಾ? ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೋಬೇಕು. ರೈಟ್ ಯಾವುದು, ಕ್ವಶನ್ ಪೇಪರ್ನ ಶೀಟು. ಯಾಕಂದರೆ ನೀವು ಕ್ವಶನ್ನ ಸಾಲ್ವ್ ಮಾಡಬೇಕಂದ್ರೆ ಕ್ವಶನ್ ಪೇಪರ್ನ ಹಿಡ್ಕೋಬೇಕು. ಅದರ ರೈಟ್ ಯಾವುದು, ಲೆಫ್ಟ್ ಯಾವುದು ಗೊತ್ತಿರಬೇಕು. ಇದು ರೈಟ್ ಆಗುತ್ತೆ ಈ ಸೈಡು, ಇದು ಯಾವುದಾಗುತ್ತೆ, ಲೆಫ್ಟ್ ಆಗುತ್ತೆ. ಓಕೆ, ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು. ಗೊತ್ತಾಯ್ತಲ್ಲ? ಈಗ ಕ್ವಶನ್ನ ಸಾಲ್ವ್ ಮಾಡೋಣ. ಓಕೆ, ಏನು ನೆನ್ಪಿಟ್ಕೋಬೇಕು, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಡೈರೆಕ್ಷನ್ನಲ್ಲಿ ಕ್ಲಾಕ್ ವೈಸ್. ಓಕೆ, ಕ್ಲಾಕ್ ವೈಸ್ ಇದು, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಯಾವುದು, ಇದು ಲೆಫ್ಟ್ ಆಗುತ್ತೆ ಈ ಸೈಡು, ಇದು ರೈಟ್ ಆಗುತ್ತೆ. ಗೊತ್ತಾಯ್ತಲ್ವ? ಇವೆರಡು ಪಾಯಿಂಟನ್ನು ಬರೆದಿಟ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳಿ. ಅದೇ ಶೀಟಲ್ಲಿ ಹೇಳಿದ್ವಲ್ವ ಇಷ್ಟು ತನಕ ಯಾವುದೋ ನೋಟ್ ಡೌನ್ ಮಾಡ್ಕೋಬೇಕು ಅಂತ, ಅದೇ ಶೀಟಲ್ಲಿ ಬರೆದಿಟ್ಕೊಳ್ಳಿ. ಓಕೆ, ಇವಾಗ ಸಾಲ್ವ್ ಮಾಡೋಣ ಕ್ವಶನ್ ಮಾಡೋಕ್ಕೆ, ಆನ್ಸರ್ ಮಾಡೋಕ್ಕಾಗುತ್ತೆ ಇಲ್ಲ ನೋಡೋಣ ಟಿಪ್ಸಿಂದ. ಓಕೆ, ಈಗ ಫಸ್ಟ್ ಕ್ವಶನ್ ಇದು. ಇಲ್ಲಿ ಚೌಕುಗಳಿದ್ದಾವೆ. ಚೌಕುಗಳನ್ನ ಡಿವೈಡು ಕೂಡ ಮಾಡಿದ್ದಾರೆ. ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇಷ್ಟಕ್ಕೆ ಬಿಟ್ಟಿಲ್ಲ, ಅವರು ಫಿಲ್ ಮಾಡಿದ್ದಾರೆ. ಒಂದು ಸೆಗ್ಮೆಂಟ್ನ ಒಂದು ಪಾರ್ಟನ್ನು ಫಿಲ್ ಮಾಡಿದ್ದಾರೆ, ಜೊತೆಗೆ ಡಾಟ್ ಕೂಡ ಇಟ್ಟಿದ್ದಾರೆ. ಓಕೆ, ಹಾಗಾದರೆ ಹೇಗೆ ಸಾಲ್ವ್ ಮಾಡಬೇಕು ಇವಾಗ? ಎಲ್ಲದರಲ್ಲೂ ಕೂಡ ಫಿಲ್ ಮಾಡಿದ್ದಾರೆ, ಡಾಟ್ ಇಟ್ಟಿದ್ದಾರೆ, ಫಿಲ್ ಮಾಡಿದ್ದಾರೆ, ಡಾಟ್ ಇಟ್ಟಿದ್ದಾರೆ, ಫಿಲ್ ಮಾಡಿದ್ದಾರೆ, ಡಾಟ್, ಫಿಲ್, ಡಾಟ್. ಹೇಗೆ ಕಂಡುಹಿಡಬೇಕು ಇವಾಗ ನೋಡಿ. ಫಿಲ್ ಆಗಿದೆ, ಇಲ್ಲಿ ಡಾಟ್ ಇದೆ, ಫಿಲ್ಲು, ಡಾಟು, ಫಿಲ್ ಆಗಿದೆ, ಡಾಟ್ ಇದೆ, ಫಿಲ್ ಆಗಿದೆ, ಡಾಟ್ ಇದೆ, ಫಿಲ್ ಇದೆ, ಡಾಟ್ ಇದೆ. ಇಲ್ಲೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ಬೋದು. ಏನು ಅಂದರೆ ಫಿಲ್ ಆದಮೇಲೆ ಡಾಟ್ ಇದೆ ಅಂದರೆ ಕ್ಲಾಕ್ ವೈಸ್ ಅಲ್ವಾ, ಇದು ಈ ರೀತಿ ಆಗ್ತಿದೆ ಅಲ್ವಾ? ಅರ್ಥ ಆಯ್ತಲ್ವ? ಫಿಲ್ ಆಗಿದೆ, ಡಾಟ್ ಇದೆ ಅಂದರೆ ಹಿಂಗೆ ಹೋಗ್ತಿದೆ ಅಲ್ವಾ? ಈಗ ಹೋಗ್ತಿದೆ ಅಂದರೆ ಏನು, ಕ್ಲಾಕ್ ವೈಸ್. ಯಾಕಂದರೆ ಈಗ ತಿರುಗ್ತಾ ಇದೆ. ಓಕೆನಾ? ಈಗ ತಿರುಗ್ತಾ ಇದೆ ಅಂದರೆ ಏನು, ಕ್ಲಾಕ್ ವೈಸ್. ಹೌದಲ್ವ? ಇವಾಗ ಇಲ್ಲೂ ಕೂಡ ನೋಡಿ, ಇಲ್ಲಿದೆ, ಫಿಲ್ ಆಗಿದೆ, ಡಾಟ್ ಇದೆ ಅಂದರೆ ಈ ರೀತಿ ತಿರುಗ್ತಾ ಇದೆ. ಹೌದಲ್ವ? ಫಿಲ್ ಆದಮೇಲೆ ಏನಾಗಿದೆ, ಫಿಲ್ ಆಗಿದೆ, ಫಿಲ್ ಆದಮೇಲೆ ಏನಾಗಿದೆ, ಡಾಟ್ ಇದೆ ಅಲ್ವಾ? ಅಂದರೆ ಹಿಂಗೆ ತಿರುಗ್ತಾ ಇದೆ ಅಂದರೆ ಏನು, ಕ್ಲಾಕ್ ವೈಸ್. ನೆಕ್ಸ್ಟ್ ಇದು ಇರುತ್ತೆ ಮೂರನೇದು. ಫಿಲ್ ಆಗಿದೆ, ಡಾಟ್ ಇದೆ ಅಂದರೆ ಈ ರೀತಿ ತಿರುಗ್ತಾ ಇದೆ. ಹೌದಲ್ವ? ಅಂದರೆ ಅದಾದಮೇಲೆ ಇದು ಬರ್ತದೆ, ಫಿಲ್ ಆಗಿರೋದ ಮೇಲೆ ಡಾಟ್ ಬರ್ತಾ ಇದೆ. ಆದರೆ ಇದು ಏನಾಗಿದೆ, ಈ ರೀತಿ ತಿರುಗ್ತಾ. ಆದರೆ ಇಲ್ಲಿ ನೋಡಿ, ಫಿಲ್ ಆಗಿದೆ ಆದರೆ ಹಿಂದಕ್ಕೆ ಬರಬೇಕಾಗ್ತಾ ಇದೆ. ಆದರೆ ಹಿಂದಕ್ಕೆ ಬರ್ತಾ ಇದೆ ಅಂತ ಅಂದರೆ ಏನಾಗ್ತಿದೆ, ಈ ರೀತಿ ಹೋಗ್ತಾ ಇದೆ. ಅಂದರೆ ಏನು, ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ತಿರುಗೋದು ಯಾವುದು, ಆ್ಯಂಟಿ ಕ್ಲಾಕ್ ವೈಸ್. ಗೊತ್ತಾಯ್ತಲ್ಲ? ಏನು ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್. ಆದರೆ ಇದೇನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ಸೊ ಈಗ ಮೂರು ಕೂಡ ಏನಾಗುತ್ತೆ, ಒಂದು ಗುಂಪಾಗುತ್ತೆ. ಇದೇನಾಗುತ್ತೆ, ಹೊರಗಡೆ ಉಳಿಯುತ್ತೆ. ಇದೇನಾಗುತ್ತೆ, ಆನ್ಸರ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಗೊತ್ತಾಯ್ತಲ್ವ ಹೆಂಗೆ ಆ ನೋಟ್ ಪಾಯಿಂಟ್ನ ಯೂಸ್ ಮಾಡ್ಕೋಬೇಕು ಅಂತ? ಗೊತ್ತಾಯ್ತು. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಇದೆ, ನೋಡೋಣ ಎಷ್ಟು ಜನ ಸರಿ ಮಾಡ್ತೀರಂತ. ಇಲ್ಲಿ ಡಯಾಗ್ರಾಮ್ ಇದೆ, ಡಾಟ್ ಇದೆ, ಡಯಾಗ್ರಾಮ್ ಇದೆ, ಡಾಟ್ ಇದೆ, ಡಯಾಗ್ರಾಮ್ ಇದೆ, ಡಾಟ್ ಇದೆ, ಡಯಾಗ್ರಾಮ್ ಇದೆ, ಡಾಟ್ ಇದೆ. ಏನಾದರೂ ಗೊತ್ತಾಗುತ್ತಾ? ಇಲ್ಲ, ಯಾಕಂದರೆ ಎಲ್ಲದ್ರಾಗೂ ಸೇಮ್ ಇದೆ, ಯಾವುದೇ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನೋಡಿದ ತಕ್ಷಣ. ಹಾಗಾದರೆ ಏನಂತ ಅರ್ಥ, ಏನೋ ಒಂದು ಪ್ಯಾಟ್ರನ್ ಇದೆ. ಯಾವ್ದು ಪ್ಯಾಟ್ರನ್ ಅದು? ಡೈರೆಕ್ಷನ್ ಪ್ಯಾಟ್ರನ್. ನಮಗೆ ಡೈರೆಕ್ಷನ್ ಪ್ಯಾಟ್ರನಲ್ಲಿ ಗೊತ್ತಿರೋದು ಒಂದೇ, ಕ್ಲಾಕ್ ವೈಸು. ಎರಡು ಗೊತ್ತಿರೋದು, ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು, ರೈಟು, ಲೆಫ್ಟ್. ಓಕೆ, ರೈಟು, ಲೆಫ್ಟ್. ಓಕೆ, ಇವಾಗ ಇದಕ್ಕೆ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಇದು ಯಾವುದನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಯೂಸ್ ಮಾಡ್ಕೊಂಡು ನೋಡಿ. ಇದು ಡಯಾಗ್ರಾಮ್ ಅಲ್ವಾ? ಡಯಾಗ್ರಾಮ್ ಆದಮೇಲೆ ಡಾಟ್ ಇದೆ ಅಂದರೆ ಹಿಂಗೆ ಬರ್ತಾ ಇದೆ. ಅಂದರೆ ಹಿಂಗಂದರೆ ಏನು, ಕ್ಲಾಕ್ ವೈಸ್.
ಓಕೆ, ಕ್ಲಾಕ್ ವೈಸ್. ಇಲ್ಲಿ ಇದನ್ನು ಬಿಡೋಣ. ಇದು ಡಯಾಗ್ರಾಮ್ ಅಲ್ವಾ, ಡಯಾಗ್ರಾಮು ಡಾಟು ಅಂದರೆ ಈ ರೀತಿ ಕ್ಲಾಕ್ ವೈಸ್ ಅಲ್ವಾ, ಈ ರೀತಿ ತಿರುಗೋದು ಯಾವುದು, ಕ್ಲಾಕ್ ವೈಸ್. ಇವಾಗ ಇಲ್ಲೂ ಡಯಾಗ್ರಾಮ್ ಇದೆ, ಡಾಟ್ ಇದೆ, ಆದರೆ ಡಯಾಗ್ರಾಮ್ ಆದಮೇಲೆ ಇಲ್ಲಿ ಹೋಗ್ತಾ ಇದೆ, ಅಂದರೆ ಇದು ಈ ರೀತಿ ತಿರುಗೋದು ಯಾವುದು, ಕ್ಲಾಕ್ ವೈಸ್. ಹಾಗಾದರೆ ಇನ್ನೊಂದು ಸಲ ನೋಡಿ, ಡಯಾಗ್ರಾಮ್ ಆದಮೇಲೆ ಡಾಟ್ ಬರ್ತಾ ಇದೆ ಅಂದರೆ ಕ್ಲಾಕ್ ವೈಸಾ. ಇಲ್ಲಿ ಡಯಾಗ್ರಾಮ್ ಆದಮೇಲೆ ಡಾಟ್ ಬರ್ತಾಯಿದೆ, ಕ್ಲಾಕ್ ವೈಸಾ. ಡಯಾಗ್ರಾಮ್ ಆದಮೇಲೆ ಡಾಟ್ ಬರ್ತಾಯಿದೆ, ಕ್ಲಾಕ್ ವೈಸಾ. ಆದರೆ ಇಲ್ಲೇನಾಗ್ತಿದೆ ನೋಡಿ, ಡಯಾಗ್ರಾಮ್ ಹಿಂದೆ ಇದೆ ಅಂದರೆ ಈ ರೀತಿ ತಿರುಗೋದು ಯಾವುದು, ಆ್ಯಂಟಿ ಕ್ಲಾಕ್ ವೈಸ್. ಗೊತ್ತಾಯ್ತಲ್ಲ. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತೆ, ಇದಾಗುತ್ತೆ. ಇವೆಲ್ಲ ಕ್ಲಾಕ್ ವೈಸ್ ಗಡಿಯಾರ ಪ್ರಕಾರ, ಕ್ಲಾಕ್ ವೈಸ್. ಆದರೆ ಇದೇನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್, ವಿರುದ್ಧ. ಓಕೆ, ಇಷ್ಟು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ 2 ಎಕ್ಸಾಂಪಲ್ ಇದ್ದಾವೆ, ಅವನು ನೋಡೋಣ. ಓಕೆ, ಈಗ ಇದು ನೋಡಿದರೆ ಗೊತ್ತಾಗ್ತಾ ಇದೆ, ಅವರೇ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ನೋಡ್ಬೇಕು ಇವಾಗ, ಇದಲ್ವಾ, ಈ ರೀತಿ ತಿರುಗ್ತಾ ಇದೆ ಇದು ಡಯಾಗ್ರಾಮ್, ಅಂದರೆ ಕ್ಲಾಕ್ ವೈಸಾ. ಈ ರೀತಿ ತಿರುಗ್ತಾ ಇದೆ, ಇದು ಕ್ಲಾಕ್ ವೈಸ್ ಏನೋ, ಈ ರೀತಿ ಇದು ಕ್ಲಾಕ್ ವೈಸು. ಈ ರೀತಿ ತಿರುಗ್ತಾ ಇದೆ ಅಂದರೆ ಈ ರೀತಿ ಬರ್ತಾ ಇದೆ ತಾನೆ, ಅಂದರೆ ಇದು ಯಾವುದು, ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ತಿರುಗ್ತಾ ಇದೆ ಇದು ಅಂದರೆ ಇದು ಯಾವುದು, ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ತಿರುಗ್ತಾ ಇದೆ ಇದು ಅಂದರೆ ಇದು ಯಾವುದು, ಆ್ಯಂಟಿ ಕ್ಲಾಕ್ ವೈಸ್. ಹಾಗಾದರೆ ಈ ಮೂರು ಏನಾಗುತ್ತೆ, ಒಂದು ಗುಂಪಾಗುತ್ತೆ. ಇದು ಯಾವುದಾಗುತ್ತೆ, ಕ್ಲಾಕ್ ವೈಸ್. ಅಂದರೆ ಇದು ಆನ್ಸರ್ ಆಗುತ್ತೆ, ಇದೊಂದು ಸಪ್ರೇಟ್ ಆಗುತ್ತೆ. ಗೊತ್ತಾಯ್ತಲ್ವ. ಏನು ಅಂದರೆ ಅವರೇ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ನೋಡಿದ ತಕ್ಷಣ ಇದು ಹೇಳ್ಬೋದು ನಾವು, ಇದು ಡೈರೆಕ್ಷನ್ ಮೇಲೆ ಕೇಳಿರೋ ಕ್ವಶನ್ನೇ ಅಂತ. ಓಕೆನಾ. ಈ ರೀತಿ ಅಂದರೆ ಇದು ನೋಡಿ ತಿರುಗ್ತಾ ಇರೋದು ನೋಡಿ, ಇದು ಈ ರೀತಿ ತಿರುಗ್ತಾ ಇದೆ, ಹಿಂಗೆ ಬಂತ ಈಗ ಬಂದು ಏನಾಗುತ್ತಿದೆ, ಇವಾಗ ಈ ರೀತಿಯೇ ತಿರುಗಬೇಕು. ಅಂದರೆ ಯಾವ ರೀತಿ ತಿರುಗ್ತಾ ಇದೆ, ಇದು ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ. ಬಟ್ ಇದು ಏನಾಗಿದೆ ನೋಡಿ, ಹಿಂಗೆ ಬಂತ ಈ ರೀತಿ ಹೋಗ್ತಾ ಇದೆ. ಈ ರೀತಿ ನಾವು ಅಂದರೆ ಕಂಡುಹಿಡಿಯೋಕ್ಕೋಸ್ಕರ ಈ ರೀತಿ ದೊಡ್ಡದಾಗಿ ಬಿಡಿಸ್ತಾ ಇದ್ದೀನಿ. ಆ್ಯಂಟಿ ಕ್ಲಾಕ್ ವೈಸ್. ಇದು ಕೂಡ ಅದೇ ಆ್ಯಂಟಿ ಕ್ಲಾಕ್ ವೈಸ್, ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಇದರಲ್ಲೂ ಈಸಿಯಾಗಿ ಮಾಡ್ಬೋದು. ಆ್ಯರೋ ಮಾರ್ಕ್ ಇದೆ, ಆ್ಯರೋ ಮಾರ್ಕ್ ಏನಿದೆ, ಈ ರೀತಿ ತಿರುಗ್ತಾ ಇದೆ ಅಂದರೆ ಕ್ಲಾಕ್ ವೈಸಾ. ನೆಕ್ಸ್ಟ್ ಇದನ್ನು ತಗೊಳ್ಳೋಣ, ಇದೇನು ಈ ರೀತಿ ಅಂದರೆ ಯಾಕೆ ದೊಡ್ಡದಾಗಿ ಬಿಡಿಸ್ತಾ ಇದ್ದೀನಿ ಅಂದರೆ ಗೊತ್ತಾಗೋದಕ್ಕೋಸ್ಕರ, ಅಂದರೆ ಕ್ಲಾಕ್ ವೈಸಾ. ಇದು ಕೂಡ ಕ್ಲಾಕ್ ವೈಸಾ. ಆದರೆ ಇದು ನೋಡಿ ವಿರುದ್ಧ, ಆ್ಯರೋ ಮಾರ್ಕ್ ಇದೆಯಲ್ವಾ, ವಿರುದ್ಧ. ಇನ್ನೊಂದು ಸಲ ತೋರಿಸ್ತೀನಿ, ಹಿಂಗೆ ತಿರುಗ್ತಾ ಇದೆ, ವಿರುದ್ಧ ಅಲ್ವಾ. ಅಂದರೆ ಆನ್ಸರ್ ಬಿ ಆಗುತ್ತೆ. ಗೊತ್ತಾಯ್ತಲ್ವ. ಇಷ್ಟು ಇವತ್ತಿನ ಕ್ಲಾಸು. ಟೋಟಲಾಗಿ ಒಂದು ಸಲ ಸಮ್ಮರೈಸ್ ಮಾಡೋಣ. ಏನು ಅಂದರೆ ಇಷ್ಟೋ ತನಕ ಡಿಸ್ಕಸ್ ಮಾಡಿದ್ದು ಭಿನ್ನತೆಯ ಪ್ರಶ್ನೆಗಳು. ಭಿನ್ನತೆಯ ಪ್ರಶ್ನೆಗಳು 4 ಕ್ವಶನ್ಸ್ ಇರ್ತವೆ. ಎಲ್ಲವನ್ನೂ ಸರಿ ಮಾಡಿದರೆ 5 ಮಾರ್ಕ್ಸ್ ಸಿಗುತ್ತೆ. ಹೇಗೆ ಎಲ್ಲವನ್ನೂ ಸರಿ ಮಾಡೋದಕ್ಕೆ ಸಾಧ್ಯ, ಟೈಪ್ಸ್ ಇದ್ದಾವೆ, ಅವನ್ನ ನೆನ್ಪಿಟ್ಕೊಳ್ಳೋಣ. 7 ಟೈಪ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇ ಟೈಪ್ಸು ವೆರಿ ಈಸಿ ಟೈಪು. ಎರಡನೇ ಟೈಪು ಈಕ್ವಲ್ ಆಫ್. ಮೂರನೇ ಟೈಪು ಓಪನ್ ಆ್ಯಂಡ್ ಕ್ಲೋಸ್. ಇವನ್ನ ಬರೆದಿಟ್ಕೊಂಡು ರಿವೈಸ್ ಮಾಡಿ, ಅಥವಾ ಇನ್ನೊಂದು ಸಲ ನೋಡಿ, ನೆನಪಿರುತ್ತೆ. ಓಪನ್ ಆ್ಯಂಡ್ ಕ್ಲೋಸ್. ಇನ್ನೊಂದು ಪ್ಯಾಟ್ರನ್ ಅಥವಾ ರಿಲೇಷನ್. ನೆಕ್ಸ್ಟು ಆಲ್ಫಬೆಟ್ ಮೇಲೆ ಕೇಳಿದ್ದಾರೆ. ಇನ್ನೊಂದು ನಂಬರ್ಸ್ ಮೇಲೆ ಕೇಳ್ತಾರೆ, ನಂಬರ್ಸ್ ಟೈಪ್. ಲಾಸ್ಟ್ ಏನು ಅಂತಂದರೆ ಜಸ್ಟ್ ಇವ ಮಾಡಿದ್ದು ಯಾವುದು, ಡೈರೆಕ್ಷನ್ ಮೇಲೆ. ಓಕೆ, ಇವನ್ನ ಇನ್ನೂ ಒಂದು ಸಲ ನೋಡಿರಿ, ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ಈಸಿಯಾಗಿ ಏನು ಮಾಡ್ಬೋದು, ಎಲ್ಲ ಕ್ವಶನ್ಸ್ನು ಅಂದರೆ 4 ಕ್ವಶನ್ಸ್ನ ಸಾಲ್ವ್ ಮಾಡಿ
5 ಮಾರ್ಕ್ಸ್ನ ತೊಗೋಬೋದು. ಓಕೆ, ಥ್ಯಾಂಕ್ಸ್.